ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಟೋಟಲ್ ಕನ್ನಡಿಗ. ಇವತ್ತು ನಾನು ಹೊರಟಿದ್ದೆ ಬೆಂಗಳೂರಿಂದ 203 ಕಿಲೋಮೀಟರ್ ದೂರದಲ್ಲಿರುವಂಥ ಮಲೆಮಹದೇಶ್ವರ ಸ್ವಾಮಿ ಬೆಟ್ಟಕ್ಕೆ. ಸ್ಯಾಟಲೈಟ್ ಬಸ್ ಸ್ಟ್ಯಾಂಡಿಗೆ ಬಂದು ಅಲ್ಲಿಂದ ನೀವು ಡೈರೆಕ್ಟಾಗಿ ಮಲೆಮಹದೇಶ್ವರ ಸ್ವಾಮಿ ಬೆಟ್ಟಕ್ಕೆ ಒಂದೇ ಬಸ್ನಲ್ಲಿ ಹೋಗ್ಬೋದು. ಇದು KSRTC ಬಸ್ನ ಟೈಮಿಂಗ್ಸು. ಇದರಲ್ಲಿ ನಾನು ಹೊರಟಿದ್ದು ಮಧ್ಯಾಹ್ನ 12 ಗಂಟೆ ಬಸ್ಗೆ. ಇಲ್ಲಿ ಮಧ್ಯಾಹ್ನ 12 ಗಂಟೆಗೆ ಹೊರಟು ಸಂಜೆ 5:15ರಿಂದ 5:20 ಟೈಮ್ಗೆಲ್ಲ ಹೋಗಿ ಮಲೆಮಹದೇಶ್ವರ ಸ್ವಾಮಿ ಬೆಟ್ಟ ತಲುಪುತ್ತೆ. ನಾನು 12 ಗಂಟೆಗೆ ಸ್ಯಾಟಲೈಟ್ಗೆ ಹೋಗೋಕೆ ಆಗಲ್ಲ, ಟೈಮ್ ಆಗುತ್ತೆ ನಮ್ಮ ಲಗ್ಗೆರೆಯಿಂದ ಹೋಗೋಕೆ ಅಂತೇಳಿ ಏನು ಮಾಡಿದೆ, ನಾನು ಡೈರೆಕ್ಟಾಗಿ ಕೆಂಗೇರಿಗೆ ಹೋಗ್ಬಿಟ್ಟೆ. ನಾನು 12 ಗಂಟೆ 5 ನಿಮಿಷಕ್ಕೆ ಕೆಂಗೇರಿಗೆ ಹೋದೆ. 12:10ಕ್ಕೆಲ್ಲ ಈ ಬಸ್ ನನಗೆ ಕೆಂಗೇರಿಗೆ ಸಿಕ್ತು. ಸೊ ಅಲ್ಲಿ ಮಿಸ್ ಆದರೂ ಇಲ್ಲಿ ಸಿಗುತ್ತೆ ಅನ್ನೋ ಒಂದು ಗ್ಯಾರಂಟಿಯಿಂದ ಹೋದೆ. ಸೊ ಬನ್ನಿ ಈಗ ನಮ್ಮ ಪ್ರಯಾಣನ ಶುರು ಮಾಡೋಣ. ನಾವಿವಾಗ ಎಂಟ್ರ್ ಆಗಿರೋದು ಮಲೆಮಹದೇಶ್ವರ ಸ್ವಾಮಿ ಬೆಟ್ಟದ ಮೇಲಕ್ಕೆ. ಸೊ ಈ ಹೋಗ್ಬೇಕಾದ್ರೆ ಬರೀ ನಿಮಗೆ ಏರ್ಪಿನ್ ಬೆಂಡ್ಗಳೇ ಸಿಗೋದು, ಸಿಕ್ಕಾಬಟ್ಟೆ ಟರ್ನಿಂಗ್ ಇರುತ್ತೆ. ಇದು ಪಶ್ಚಿಮ ಘಟ್ಟ ಕಾಡುಗಳು. ಇವೇನಪ್ಪ ಅಂತಂದರೆ ಸಿಕ್ಕಾಬಟ್ಟೆ ಬೆಟ್ಟ ಗುಡ್ಡಗಳು ಹತ್ತತ್ರದಲ್ಲೇ ಇರ್ತವೆ. ನೀವು ಎಲ್ಲಿಂದ ಎಲ್ಲಿವರೆಗೂ ಆದ್ರೂ ಕಣ್ಣಾಯಿಸ್ರಿ, ಬರೀ ಬೆಟ್ಟ ಗುಡ್ಡನೇ ಕಾಣಿಸೋದೇ ಹೊರತು ನಿಮಗೆ ಅಲ್ಲಿ ಯಾವುದೇ ಥರದ ಒಂದು ಮನೆಗಿನೇ ಏನೂ ಕಾಣಿಸಲ್ಲ, ಒಂದು ಊರು ಕಾಣಿಸಲ್ಲ. ಏನಕ್ಕೆ ಅಂತಂದರೆ ಬರೀ ಬೆಟ್ಟಗಳೇ, ಸಿಕ್ಕಾಬಟ್ಟೆ ಬೆಟ್ಟಗಳು, ನೋಡೋಕ್ಕೆ ಒಳ್ಳೆ ವ್ಯೂ. ಅದರಲ್ಲಿ ನೀವು ಮಳೆಗಾಲದಲ್ಲಿ ಬಂದ್ಬಿಟ್ರಂತೂ ಈ ಥರ ಗ್ರೀನರಿ ಸಿಕ್ಕಾಬಟ್ಟೆ ಚೆನ್ನಾಗಿರುತ್ತೆ. ನಾನು ಈ ತಿಂಗಳು ಸ್ವಲ್ಪ ಮಳೆ ಇನ್ನೂ ಸ್ಟಾರ್ಟ್ ಆಗಿಲ್ವಲ್ಲ, ಲೈಟಾಗಿ ಮಳೆ ಆಗಿರೋದು ಅಷ್ಟೇ ಅಲ್ವಾ, ಸ್ವಲ್ಪ ಲೈಟಾಗಿ ಅಷ್ಟೇ ಗ್ರೀನರಿ ಇದ್ದದ್ದು. ನೀವೇನಾದರೂ ಮಳೆ ಚೆನ್ನಾಗಿ ಆಗೋ ಟೈಮಲ್ಲಿ ಹೋಗ್ಬಿಟ್ರೆ ಮಾತ್ರ ನೋಡೋಕ್ಕೆ 2 ಕಣ್ಣು ಸಾಲಲ್ಲ. ಈಗ ನಾರ್ಮಲಾಗೇ ಸೂಪರಾಗಿ ಬ್ಯೂಟಿಫುಲ್ ಆಗಿರುತ್ತೆ, ಬಟ್ ಅವಾಗಂತೂ ಇನ್ನೂ ಚೆನ್ನಾಗಿರುತ್ತೆ. ನಾನು ಹೋಗೋಷ್ಟರಲ್ಲಿ ಚಿನ್ನದ ತೇರನ್ನ ಕ್ಲೋಸ್ ಮಾಡಿಬಿಟ್ರು, ನೋಡೋಣ ಅಂತ ಹೋದೆ. ಸೊ ಚಿನ್ನದ ತೇರು ನೋಡೋಕ್ಕಾಗಲಿಲ್ಲ. ಸೊ ಸಂಜೆವರೆಗೂ ವೆಯ್ಟ್ ಮಾಡಲೇಬೇಕು. ಇದು ಅಂತರ್ಗಂಗೆ. ಇಲ್ಲೋಗಿ ದೇವ್ರ ದರ್ಶನ ಮಾಡ್ಕೊಂಡು ಈ ಕಲ್ಲನ್ನು ಮಧ್ಯದಿಂದ ಬರುವಂಥ ನೀರನ್ನು ನೋಡ್ಕೊಂಡು ಕೈ ಮುಕ್ಕೊಂಡು ಬಂದೆ. ಇದು ರಂಗಮಂದಿರ ವೀಡಿಯೋ ಮಾಡ್ಬೇಕಾದ್ರೆ ನಮ್ಮ ಅತ್ತೆ ಕಾಣಿಸಿದ್ರು. ಊರಿಂದ ನಮ್ಮ ಅತ್ತೆ ಅವ್ರು ಬಂದಿದ್ರು, ನಮ್ಮ ಅಮ್ಮ ನಮ್ಮ ಅತ್ತೆಯವರೆಲ್ಲ. ಸೊ ಅವ್ರ ಜೊತೆ ಒಂದೆರಡು ಫೋಟೋ ತಗೊಂಡು ಅಲ್ಲಿಂದ ನೆಕ್ಸ್ಟು ದೇವಸ್ಥಾನಕ್ಕೆ ಹೊರಟೆ ನಾನು. ವ್ಯೂ ಮಾತ್ರ ನೋಡಿ ನಿಮಗೆ ಕಾಣಿಸ್ತಾ ಇದೆ, ಭಯಂಕರ ಇತ್ತು ವ್ಯೂ ಮಾತ್ರ. ಏನಿದ್ರು ಅದನ್ನು ಲೈವಲ್ಲಿ ನೋಡಬೇಕು, ಆ ಮಜಾನೇ ಬೇರೆ. ನಿಮ್ಗೆ ಈ ಒಂದೇ ವ್ಯೂವಲ್ಲಿ ಆಲಂಬಾಡಿ ಬಸವೇಶ್ವರ, ಮಲೆಮಹದೇಶ್ವರ ಸ್ವಾಮಿದು ಕಂಚಿನ ವಿಗ್ರಹ ಮತ್ತು ಮಲೆಮಹದೇಶ್ವರ ಸ್ವಾಮಿ ದೇವಸ್ಥಾನದ ಗೋಪುರ ಎಲ್ಲ ಒಂದೇ ಫ್ರೇಮಲ್ಲಿ ಕವರ್ ಆಗಿರುವಂಥದ್ದು. ಸಖತ್ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇತ್ತು ಮಾತ್ರ. ಇದು ಅಲ್ಲಿನ ಒಂದು ದೇವಸ್ಥಾನದ ಹಿಂಭಾಗದಲ್ಲಿ ಬರೆದಿರುವಂಥ ಒಂದು ಪೇಂಟಿಂಗು. ಎಷ್ಟು ಮುದ್ದಾಗಿ ಬರೆದಿದ್ರು ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನಮ್ಮ ಮುದ್ದು ಮಾದಪ್ಪ. ಇದನ್ನೆಲ್ಲ ಮುಗಿಸ್ಕೊಂಡು ಪ್ರದಕ್ಷಿಣೆ ಎಲ್ಲ ಹಾಕಾದ್ಮೇಲೆ ಪಂಜುನ್ ಸೇವೆ ಮಾಡ್ಕೊಂಬಿಡೋಣ. 7:30ಗೆ ಚಿನ್ನದ ಲಕ್ಷಕ್ಕೆ ಅಂತೇಳಿ ಹೋಗಿ ಪಂಜುನ್ ಸೇವೆಗೆ ಹೋದ ನಮ್ಮಮ್ಮ ನಾವು ಎಲ್ಲರೂ. ಅಲ್ಲೊಂದು ಪುಟ್ಟ ಮಗುನೂ ಕೂಡ ನಾನು ಮಾಡ್ತೀನಿ ಅಂತ ಆಟ ಮಾಡ್ತಾಯಿತ್ತು. ಇವರು ನಮ್ಮಮ್ಮ, ನಮ್ಮ ಅತ್ತೆ, ನಮ್ಮ ಅಜ್ಜಿ ಎಲ್ಲರೂ ಬಂದಿದ್ದರು. ಸೊ ಅವರೆಲ್ಲರೂ ಪಂಜುನ್ ಸೇವೆ ಮಾಡ್ತಾಯಿದ್ರು. ನಾನು ಮಾಡ್ಬಿಡೋಣ ಅಂತೇಳಿ ನಮ್ಮ ಅಮ್ಮನ ಜೊತೆ ಸೇರ್ಕೊಂಡು ನಾನು ಪಂಜುನ್ ಸೇವೆನ ಮಾಡಿ ಆ ದೇವರಲ್ಲಿ ಅರಸ್ಕೊಂಡು ಒಳ್ಳೇದು ಮಾಡಪ್ಪ ಅಂತ ಕೇಳ್ಕೊಂಡು ಹೊರಟೆ. ನಮ್ಮ ಇಡೀ ಕರ್ನಾಟಕ ಜನತೆನ ಕಾಪಾಡಪ್ಪ ಅಂತ ಬೇಡ್ಕೊಂಡು. ಇದು ಆಲಂಬಾಡಿ ಬಸವೇಶ್ವರ. ರಾತ್ರಿ ಹೊತ್ತು ಲೈಟಿಂಗ್ಸ್ ಹಾಕಿದ್ರು, ಬಲೆ ಸಖತ್ತಾಗಿ ಕಾಣಿಸ್ತಾ ಇತ್ತು. ಸೊ ನೀವೇನಾದರೂ ಮಲೆಮಹದೇಶ್ವರನ ಬೆಟ್ಟಕ್ಕೆ ಹೋಗಬೇಕು ಅಂತಂದರೆ ತುಂಬ ಈಸಿಯೆಸ್ಟು ಟೈಮಿಂಗ್ಸ್ ಎಲ್ಲ ಹಾಕಿದ್ದೀನಿ. KSRTC ಬಸ್ಸಲ್ಲಿ ಹೋಗಿ ವಾಪಸ್ ರಿಟರ್ನು KSRTC ಬಸ್ಸಲ್ಲೇ ಬಂದ್ಬಿಡ್ಬೋದು. ಸೊ ಒನ್ ಡೇ ಟ್ರಿಪ್ ಕೂಡ ಮಾಡ್ಬೋದು ನೀವು ಬೆಳಿಗ್ಗೆನೇ ಹೋದರೆ. ನಾನು ಮಧ್ಯಾಹ್ನ ಹೋಗಿದ್ದರಿಂದ ಚಿನ್ನತ್ತೆ ನೋಡ್ಕೊಂಡು ನೈಟ್ ಅಲ್ಲೇ ಹಾಲ್ಟ್ ಆಗಿದ್ದು. ಮಾರನೇ ದಿನ ಬೆಳಿಗ್ಗೆಗೆ 3:30ಗೆ ಒಂದು ಬಸ್ ಹೊರಡುತ್ತೆ ಅಲ್ಲಿಂದ. ಸೊ 3:30 ಬಸ್ಗೆ ಹೊರಟು ನಾನು ಬೆಂಗಳೂರಿಗೆ ರಿಟರ್ನ್ ಬಂದೆ. ನೀವೇನಾದರೂ ಒನ್ ಡೇ ಟ್ರಿಪ್ ಪ್ಲಾನ್ ಮಾಡ್ತಾ ಇರೋದು ಬೆಳಿಗ್ಗೆನೇ ಹೋಗಿ, ಬೆಳಿಗ್ಗೆ 8 ಗಂಟೆ 9 ಗಂಟೆಗೆಲ್ಲ ಬಸ್ ಇದೆ. ಸೊ ನೀವು ಸಂಜೆ ಒಳಗೆ ರಿಟರ್ನ್ ಎಲ್ಲ ಆಗ್ಬಿಡ್ಬೋದು. ಬಟ್ ಏನಪ್ಪ ಅಂದರೆ ನೀವು ಚಿನ್ನದ ತೇರನ್ನ ನೈಟಲ್ಲಿ ನೋಡಿದ್ರೇ ಚೆಂದ. ಸೊ ಬೆಳಿಗ್ಗೆ ಹೊತ್ತು ನೋಡೋಕ್ಕೆ ನಿಮಗೆ ಇದು ಟೈಮಿಂಗ್ಸ್ ಇರ್ತದೆ. ಸೊ ಓಪನಲ್ಲಿ ಬಿಡ್ತಾರೆ, ಬಟ್ ನೈಟಲ್ಲಿ ನೋಡೋದು ಆ ಆನಂದನೇ ಬೇರೆ. ಸಾವಿರಾರು ಜನಗಳು ಅದಕ್ಕೋಸ್ಕರ ಕಾಯ್ಕೊಂಡು ನಿಂತಿರ್ತಾರೆ ಅವ್ರ ಊರುಗಳಿಗೆ ಹೋಗೋದನ್ನು ಬಿಟ್ಟು. ಸೊ ನೀವೇನಾದರೂ ಹೋಗಿದ್ರೆ ನೋಡಿದರೆ ನಿಮಗೇನು ಅನ್ನಿಸ್ತು ಈ ವಿಡಿಯೋ ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.